ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಇದರ ಮಧ್ಯೆ ಕಾಂಗ್ರೆಸ್ನಲ್ಲಿ ಕೊನೆಯ ಕ್ಷಣದಲ್ಲೂ ಒಂದಿಷ್ಟು ಟ್ವಿಸ್ಟ್ಗಳು ಕಾಣ್ತಾ ಇದೆ. ಪಟ್ಟಿ ಪರಿಷ್ಕರಿಸೋದಕ್ಕೆ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಡೀಟೇಲ್. ಒಂದಿಷ್ಟು ಹೆಸರುಗಳ ವಿಚಾರದಲ್ಲಿ ಹೈಕಮಾಂಡ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಪರಿಷ್ಕೃತ ಪಟ್ಟಿಯನ್ನು ಸಲ್ಲಿಸಿ ಅಂತ ಸೂಚಿಸಲಾಗಿದೆ. 1-to-1 ಮೀಟಿಂಗ್ ಆಯಿತು, ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯಿತು ಮೊನ್ನೆಲ್ಲ. ಆದರೂ ಹೈಕಮಾಂಡ್ ಕನ್ವಿನ್ಸ್ ಆಗಿಲ್ಲ ಈ ಪಟ್ಟಿಯ ವಿಚಾರದಲ್ಲಿ. ಕೆಲ ಹೆಸರುಗಳನ್ನು ಪರಿಷ್ಕೃತವಾಗಿ ಅಥವಾ ಪರಿಷ್ಕರಿಸಿ ಅನ್ನೋ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿದೆ ಅಂತ. ಪರಿಷ್ಕೃತ ಪಟ್ಟಿ ಸಲ್ಲಿಕೆಯಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಇವರು ಮಾತುಕತೆ ನಡೆಸ್ತಾರೆ. ಅಗತ್ಯ ಬಿದ್ದರೆ ರಾಜ್ಯದ ನಾಯಕರನ್ನು ಕೂಡ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆ ದೆಹಲಿಗೆ ಅನ್ನೋ ಮಾಹಿತಿ. ಇಲ್ಲ ಅಂತಾದ್ರೆ ಫೋನ್ ಮುಖಾಂತರ ಸೂಚನೆಯನ್ನು ಕೊಡಬಹುದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಇವರು ಹೋದಂತ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬಂದರು, ಕರ್ನಾಟಕಕ್ಕೆ ಬಂದರು ಅವರ ಮಗನ ಅನಾರೋಗ್ಯದ ಕಾರಣಕ್ಕಾಗಿ. ಸೊ ಈಗ ಅವರು ದೆಹಲಿಗೆ ಹೋದ ಬೆನ್ನಿಗೆ ಈ ಎಲ್ಲ ಪ್ರೊಸೀಜರು ಅಂತಿಮ ಹಂತಕ್ಕೆ ಹೋಗುತ್ತೆ. ಯಾರು ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ, ಆ ಮಾನದಂಡ 60-40 ಅಂತ ನಿನ್ನೆ ತಾನೇ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. 60-40 ಅನುಪಾತ, 12 ಮಂದಿ ಹೊಸಬರಿಗೆ ಅವಕಾಶ, 8 ಮಂದಿ ಹಿರಿಯರಿಗೆ ಅವಕಾಶ ಅಂತ. ಸೊ ಆ ಸೂತ್ರ ಮತ್ತು ಅದರಲ್ಲಿ ಯಾರಿಗೆ ಸಿಗುತ್ತೆ ಅವಕಾಶ? 12 ಮಂದಿ ಹೊಸಬರು ಅಂತ ಆದರೆ ಯಾರು ಹೊಸಬರು? ಇನ್ನೂ ಕೂಡ ಹೈಕಮಾಂಡ್ ಕನ್ವಿನ್ಸ್ ಆಗಿಲ್ಲ. ಸಿದ್ದರಾಮಯ್ಯ ಅವರ ಪಟ್ಟಿಗೂ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿಗೂ ಕನ್ವಿನ್ಸ್ ಆಗಿಲ್ಲ. ಒಂದಿಷ್ಟು ಪರಿಷ್ಕರಣೆಯ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಹಂಗಿದ್ರೆ ಹೈಕಮಾಂಡ್ ಇನ್ನೂ ಕನ್ವಿನ್ಸ್ ಆಗಿಲ್ಲ? ಹೌದು ರಕ್ಷತ್, ಇವರು 1:3 ಕೊಟ್ಟಿದ್ದಾರೆ ಆ ಲೀಸ್ಟ್ ಅಲ್ಲೂ. ಯಾಕಂದ್ರೆ ಚಾಯ್ಸ್ ಇರಬೇಕು ಅನ್ನೋಂತ ಅದೇ ರೀತಿಯಲ್ಲಿ ಲೀಸ್ಟ್ ಕೂಡ ರೆಡಿ ಮಾಡ್ಲಿಕ್ಕೆ ಹೇಳಿದ್ರು. ಹಾಗಾಗಿ 1:3 ಕೊಟ್ಟಿದ್ದಾರೆ. ಆ ಲೀಸ್ಟ್ ಅಲ್ಲೂ ಕೂಡ ಸಾಕಷ್ಟು ಹೆಸರುಗಳಿಗೆ ಆಕ್ಷೇಪ ಇದೆ, ಹೈಕಮಾಂಡ್ ನಾಯಕರ ಆಕ್ಷೇಪ ಇದೆ. ಕಳೆದ ಬಾರಿ ಯಾರ್ಯಾರು ಇದ್ರು ಪುನಃ ಅವರನ್ನ ತರುವಂತ ಕೆಲಸ ಆಗಿದೆ. ಆ ಹೆಸರುಗಳು ಚೇಂಜ್ ಆಗಬೇಕು ಅನ್ನೋಂತ ಒಂದು ಏನು ಇದನ್ನು ಕೂಡ ಮೆಸೇಜ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹೈಕಮಾಂಡ್ ನಾಯಕರು. ಈಗ ಆಲ್ರೆಡಿ ಏನು ಮೊದಲ ಹಂತದಲ್ಲಿ ನಾವು ಮಾಡಿದ್ದೇವೆ, ಅಲ್ಲಿ ಎಲ್ಲರಿಗೂ ಕೂಡ ಕಂಟಿನ್ಯೂಯೇಷನ್ ಸಿಕ್ಕಿದೆ. ಹಿರಿಯರು ಇದ್ದಾರೆ, ಒಬ್ರು ಇಬ್ರು ಬಿಟ್ರೆ. ಹೀಗಾಗಿ ಹಿರಿಯರ ಕೋಟ ಒಂದು ಅರ್ಥದಲ್ಲಿ ಈಗ ಮುಗಿದಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎಐಸಿಸಿಯ ವಲಯದಿಂದ. ಆದ್ರೆ ರಾಹುಲ್ ಗಾಂಧಿ ಅಂತೂ ಬಹಳ ಫರ್ಮ್ ಆಗಿದ್ರು. 20ಕ್ಕೆ 20 ಕೂಡ ಹೊಸ ಮುಖಗಳು ತರಬೇಕು ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಜೊತೆಗೆ ಕೊನೆಗೆ ಉಸ್ತುವಾರಿ ಇರ್ಬೋದು, ಮತ್ತೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಇರ್ಬೋದು, ಅವರು ಒಂದು ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ್ದಾರೆ. ಅದು 60-40 ಬಂದಿತ್ತು, ಆದ್ರೆ ಅದು 80-20 ಕೂಡ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಯಾಕೆಂದ್ರೆ ಹೊಸ ತಲೆಮಾರಿಗೆ ನಾವು ನಾಯಕತ್ವದ ಅವಕಾಶ ಕೊಡದೆ ಹೋದ್ರೆ ಪಕ್ಷ ಉಳಿಯೋದು ಕಷ್ಟ ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಒಂದು ಮುಂದಾಗಿರುವಂತದ್ದು ರಾಹುಲ್ ಗಾಂಧಿ ಅವರ ತಂಡ. ಅದೇ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಯಾರ್ಯಾರು ಹೆಸರುಗಳು ಹೋಗಿದೆ ಅವರೆಲ್ಲರ ಫೀಡ್ಬ್ಯಾಕ್ ಅನ್ನು ಕೂಡ ತರಿಸ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು. ಅದರ ಅಡಿಯಲ್ಲೇ ಇಟ್ಟು ಪರಿಶೀಲನೆ ಕೂಡ ಆಗ್ತಾ ಇದೆ. ಈಗ ಉಳಿದಿರುವಂತದ್ದು ಇವತ್ತು ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ಗಂಟೆಗೆ ದೆಹಲಿ ತಲುಪಲಿದ್ದಾರೆ. ಆ ನಂತರ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ದೆಹಲಿಯಲ್ಲೇ ಇದ್ದಾರೆ. ಇನ್ನು ಕೆ.ಸಿ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಕೂಡ ದೆಹಲಿಯಲ್ಲಿದ್ದಾರೆ. ಒಂದು ಸಭೆ ನಡೆಯಬಹುದು ಈ ಕುರಿತಾಗಿ ಅನ್ನುವಂಥದ್ದು. ಯಾಕಂದ್ರೆ 2 ದಿನಗಳಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ರು ಇಬ್ಬರು ಜನರಲ್ ಸೆಕ್ರೆಟರಿಗಳು. ಏನ್ ಪಡ್ಕೊಂಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಅಧ್ಯಕ್ಷರ ಜೊತೆ ಇವತ್ತು ಶೇರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೂಲಗಳ ಪ್ರಕಾರ. ಸೊ ಹಾಗಾಗಿ ಅದಾದ ನಂತರ ರಾಹುಲ್ ಗಾಂಧಿ ಅವರ ಜೊತೆ ಅಧ್ಯಕ್ಷರು ಕೂತು ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತ ಮಾಹಿತಿ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.